ಗೆ ಸ್ವಾಗತ. ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ದಿನನಿತ್ಯ ಬರೋ ಹಾಗೆ ಸುಬ್ಬು ಸಾಹೇಬ್ರೆ ಅಂತ ಓಡೋಡಿ ಬರ್ತಾನೆ. ಸುಬ್ಬು ಗಾಡಿನ ಒಳಗಡೆನೆ ಪಾರ್ಕ್ ಮಾಡ್ತಿರ್ತಾನಲ್ಲ ಕಾಯಂ. ಹೀಗಾಗಿ ಒಳಗಡೆ ಹೋಗ್ತಿರ್ಬೇಕಾದ್ರೆ ಅಲ್ಲಿರುವಂಥ ಸೆಕ್ಯೂರಿಟಿ ಸುಬ್ಬುನ ಒಳಗಡೆ ಹೋಗೋಕ್ಕೆ ಬಿಡೋದೇ ಇಲ್ಲ. ಯಾರನ್ನೂ ಒಳಗಡೆ ಬಿಡಬೇಡ ಅಂತ ಹೇಳಿದ್ದಾರೆ ಸಾಹೇಬರು, ಇಲ್ಲೇ ನಿಂತ್ಕೋಬೇಕಂತೆ ಸುಬ್ಬು ಅಂತ ಹೇಳಿಬಿಟ್ಟು ನಿಲ್ಲಿಸ್ತಾರೆ. ಯಜಮಾನ್ರೆ ಅಂತ ಕೂಗ್ಕೋತಾನೆ ಸುಬ್ಬು. ಆಗ ಅವನ ಬಾಯಲ್ಲಿ ಬರ್ತಿರುವಂಥ ಯಜಮಾನ್ರೆ ಅನ್ನೋ ವರ್ಡ್ಗೆ ತುಂಬ ಕೋಪ ಬಂದ್ಬಿಡ್ತೀವಿ ಶ್ರಾವಣಿ ಅಪ್ಪನಿಗೆ ತುಂಬ ಅಂದರೆ ತುಂಬಾ ಕೋಪದಲ್ಲಿರ್ತಾರೆ. ಯಜಮಾನ್ರೆ ಅನ್ನೋ ಪದ ನಿನ್ನ ಬಾಯಲ್ಲಿ ಬರೋ ಹಾಗಿಲ್ಲ. ನೀನು ಆ ಪದಕ್ಕೆ ಮರ್ಯಾದೆ ಕೊಟ್ಟಿದ್ರೆ ಇವಾಗ ನೀನು ಇಲ್ಲಿರೋ ಪರಿಸ್ಥಿತಿಲಿ ಇರ್ತಿರ್ಕಿಲ್ಲ. ನೀನು ಯಜಮಾನ್ರೆ ಅಂತ ಕರಿಬೇಡ ನನ್ನನ್ನು. ಹಾಗೆ ಆ ಮದುವೆ ಮನೇಲೇ ನೀ ನನ್ನ ಪಾಲಿಗೆ ಸತ್ತೋದೆ ಅಂತ ಹೇಳ್ತಾರೆ. ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ ಯಜಮಾನ್ರೆ. ನಿಮ್ಮ ಪಾಲಿಗೆ ಇಲ್ಲ ಅಂದರೆ ನಾನು ನಿಜವಾಗ್ಲೂ ಸತ್ತೋಗ್ತೀನಿ. ನೀವು ಹಂಗೆಲ್ಲ ಅನ್ನಕ್ಕೆ ಹೋಗಬೇಡಿ. ನೀವಿಲ್ಲದೆ ನಾನಿಲ್ಲ. ದಯವಿಟ್ಟು ನನ್ನ ಕ್ಷಮಿಸಿ. ದಯವಿಟ್ಟು ಹಾಗೆಲ್ಲ ನಿಮ್ಮ ಪಾಲಿಗೆ ಇಲ್ಲ ಅಂತ ಅನ್ನಕ್ಕೆ ಹೋಗಬೇಡಿ ಯಜಮಾನ್ರೆ. ಬೇಕಿದ್ರೆ ನಾನು ಎಲ್ಲಾದರೂ ಹೋಗಿ ಸತ್ತೋಗ್ಬಿಡ್ತೀನಿ ನೋಡಿ, ನಿಮ್ಮ ಪಾಲಿಗೆ ಇಲ್ಲ ಅಂತಂದರೆ ಅಂತ ಸುಬ್ಬು ತುಂಬ ಗೋಗರುತ್ತಿರ್ತಾನೆ. ಯಜಮಾನ್ರೆ ಅಂತ ಮತ್ತೆ ಪದೇ ಪದೇ ಅದೇ ಮಾತನ್ನು ಹೇಳ್ತಿರೋದ್ರಿಂದ ಇಲ್ಲಿ ತುಂಬಾ ಸಿಟ್ಟು ಬರುತ್ತೆ ಶ್ರಾವಣಿ ಅಪ್ಪನಿಗೆ. ಈ ಕಡೆ ಶ್ರಾವಣಿ ಅಪ್ಪ ಇನ್ನೇನು ಮಾಡ್ತಾರೋ ಅನ್ಬೇಕು, ಅಷ್ಟೊಂದು ಕೋಪದಲ್ಲಿ. ಇವಾಗಲೇ ಹೇಳ್ತಾ ಇದ್ದೀನಿ, ನನ್ನ ಕಣ್ಮುಂದೆ ಕಾಣಿಸ್ಕೋಬೇಡ. ನನ್ನ ಪಾಲಿಗೆ ನೀನು ಎಂದೋ ಆ ಮದುವೆ ಮನೇಲೇ ಸತ್ತೋಗಿದ್ದ, ಇಲ್ಲಿಂದ ಹೊರಟೋಗು ಅಂತ ಹೇಳ್ತಾರೆ. ಮತ್ತೆ ಸುಬ್ಬು ಯಜಮಾನ್ರೆ ಅನ್ನೋ ಕೋಪಕ್ಕೆ ಮೊದಲೇ ಪಿಸ್ತೂಲ್ ಹಿಡ್ಕೊಂಡಿರ್ತಾರೆ. ಇಲ್ಲೇ ಶೂಟ್ ಮಾಡಿ ಕೊಂದು ಬಿಸಾಕ್ತೀನಿ ನೋಡಿ ನಿನ್ನ ಅಂತೇಳಿ ಕೈಯಲ್ಲಿರೋ ಪಿಸ್ತೂಲ್ನ ಸುಬ್ಬು ಹಣೆಗಿಡ್ತಾರೆ. ಆಗ ಸುಬ್ಬು ಒಂದು ಕ್ಷಣ ಶಾಕ್ ಆಗ್ತಾರೆ. ಈ ಥರ ಯಜಮಾನ್ರಿಗೆ ಇಷ್ಟೊಂದು ಕೋಪ ಬಂದಿದೆ, ತುಂಬಾ ಅವ್ರಿಗೆ ಅವಮಾನ ಮಾಡಿಬಿಟ್ಟೆ, ಇಲ್ಲಿ ಶ್ರಾವಣಿ ಅಮ್ಮವ್ರಿಗೆ ಮಾತು ಕೊಟ್ಟಿದ್ದೆ ಅನ್ನೋ ಮಾತಿಗೆ ಇಷ್ಟೆಲ್ಲ ಆಯ್ತಲ್ಲ ಅಂತ ಅವನು ಒಳಗೆ ಕೊರಗ್ತಿರ್ತಾನೆ. ಈ ಕಡೆ ಸುಬ್ಬುನ ಕಾಪಾಡೋಕ್ಕೆ ಶ್ರಾವಣಿ ಬರ್ತಾಳ. ತನ್ನ ಅಪ್ಪನ ಮನೆ ಹತ್ರ ಓಡಿ ಬರ್ತಾಳ ಶ್ರಾವಣಿ. ಇಲ್ಲಿ ತುಂಬಾ ಸುಬ್ಬುಗೆ ಇನ್ನೇನು ಶೂಟ್ ಮಾಡ್ತಾರೆ ಅನ್ಬೇಕು. ಆ ಕಡೆಯಿಂದ ಶ್ರಾವಣಿ ಬಂದು ಕಾಪಾಡ್ಕೋತಾರೆ ಸುಬ್ಬುನ. ಮುಂದಿನ ಸಂಚಿಕೆಯಲ್ಲಿ ಕುತೂಹಲಕಾರಿ ಸಂಚಿಕೆಯಾಗಿ ಮೂಡಿ ಬರಲಿದೆ. ಒಟ್ಟಿನಲ್ಲಿ ಶ್ರಾವಣಿ ಕೂಡ ಅವರಪ್ಪ ಪಿಸ್ತೂಲ್ ಹಿಡಿದ್ರು ನೋಡಿ ತುಂಬ ಶಾಕ್ ಆಗಿದ್ದಾರೆ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಎಂಡ್ ಆಗುತ್ತೆ. ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.